ಮುಗೋರಿನ ಗವಿಯಲ್ಲಿ ತೋಳಗಳು, ತೋಳಗಳ ದಾರಿಯಲ್ಲಿ ಸಿಂಹ. ನೀವು ಯಾರು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಆಗಿ. ನಮಸ್ಕಾರ ಎಲ್ಲರಿಗೂ, ಶುಭೋದಯ. ನೆನ್ನೆ ರಾತ್ರಿ ನಾವು ಬಂದಿದ್ದ ಸ್ಟೇಜೇ ತುಂಬ ಸೈಕಾಗಿತ್ತು, ಅದಕ್ಕೋಸ್ಕರ ಯಾವ ಅಪ್ಡೇಟ್ನೂ ಕೊಟ್ಟಿರಲಿಲ್ಲ. ಅಲ್ಲಿ ವಿಧಾನಸೌಧದ ಹತ್ರ ಬಂದು ನಮಗೆಲ್ಲರಿಗೂ ವಿಶ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ನೀವು ಬಂದ್ಬಿಟ್ಟು ಒಂಥರ ಸೆಲೆಬ್ರಿಟಿ ರೇಂಜಲ್ಲಿ ಬಿಲ್ಡಪ್ ಕೊಡ್ರಿ, ನಮ್ಗೆ ಅದೇ ದೊಡ್ಡದಾಗ್ಬಿಟ್ಟಿತ್ತು. ಇವಾಗ ನಮ್ಮದು 1ನೇ ದಿನದ್ದು ಸಕ್ಸಸ್ ಆಗಿ ಈಗ 2ನೇ ದಿನದ ಬೆಳಿಗ್ಗೆದು ಅಪ್ಡೇಟ್ ಕೊಡ್ತಾಯಿದ್ದೀನಿ. ಯಾಗುರು ಲೈಟ್ ಆ್ಯಪ್ ಆಗೋಯ್ತು. ಕಡೆಗೆ ಹೋಗ್ತೀನಿ. ಸೊ 2ನೇ ದಿನದ್ದು ಅಪ್ಡೇಟ್, ನಮ್ಮ ಗಾಡಿಗಳೆಲ್ಲ ಬಂದು ಇಲ್ಲಿ ನಿಲ್ಲಿಸಿದ್ವಿ. ಇವಾಗ ಬೆಳಗ್ಗೆ 5 ಗಂಟೆ ಸೈಕ ಫಾಗ್ ಆಗಿದೆ. 5 ಗಂಟೆಗೆ ಬಿಡೋಣ ಅಂತ ಇದ್ವಿ. ಫುಲ್ಲು ಫಾರೆಸ್ಟ್ ಇರೋದ್ರಿಂದ 5 ಗಂಟೆಗೆ ಬಿಡೋಕ್ಕಾಗ್ತಿಲ್ಲ. ನಾವೊಂದು ಸ್ವಲ್ಪ ಬೆಳಕಾಗಲಿ ಅಂತ, ಯಾಕಂದರೆ ನೆನ್ನೆ ನೈಟು ಆನೆ ನೋಡಿ ಭಯ ಆಗಿದೆ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಬರ್ತಿದ್ವಿ, ರೈಟ್ ಸೈಡ್ಗೆ ಆನೆ ಹಿಂಡೆ ಹೋಗ್ತಾಯಿದೆ. ಇದೆಲ್ಲ ಫುಲ್ಲು ಬಂದು ಆನೆ ಕಾರಿಡಾರು, ಅದರಿಂದಾಗಿ ನಾವು ಜಾಸ್ತಿ ರಿಸ್ಕ್ ತೊಗೋತಾಯಿಲ್ಲ. ಇನ್ನೂ ನಿಮಗೆ ಅಪ್ಡೇಟ್ಗಳು ಬರುತ್ತೆ. ಸೊ ನಮ್ಮ ಗಾಡಿಗಳು ನಾವು ಇದ್ದಿದ್ದ ಜಾಗ ಸಖತ್ ಸೈಕಾಗಿದೆ. ನೆನ್ನೆ ಒಂದು ದಿನ ಎಷ್ಟು ಕಿಲೋಮೀಟ್ರ್ ಕವರ್ ಮಾಡಿದ್ವಿ ಅಂತಲೂ ನಿಮ್ಗೆ ಇದ್ರಲ್ಲಿ ಅಪ್ಡೇಟ್ ಸಿಗುತ್ತೆ. ಎಷ್ಟು ಹಳ್ಳಿ ಕ್ರಾಸ್ ಆದ್ವಿ ಅದನ್ನು ಅಪ್ಡೇಟ್ ಕೊಡ್ತೀನಿ. ಈಗ ನೆಕ್ಸ್ಟ್ 2ನೇ ದಿನ ಯಾವ ಕಡೆಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನೆಕ್ಸ್ಟ್ ಸ್ಟೋರಿಲಿ ಅಪ್ಡೇಟ್ ಕೊಡ್ತೀನಿ. ನಮಸ್ಕಾರ ಎಲ್ಲರಿಗೂ. ಇವಾಗ ನಾವು ಜಗ್ಲಿಕಟ್ಟೆನ ಬಿಡ್ತಾ ಇದ್ದೀವಿ. ಇಲ್ಲೇ ತಿಂಡಿ ತರಿಸ್ಕೊಂಡ್ವಿ, ಇಲ್ಲೇ ತಿಂದುಬಿಟ್ಟು ಸುಮ್ಮನೆ ಅಲ್ಲಿ ಸೆಂಟ್ರಲ್ಲಿ ಎಲ್ಲರೂ ನಿಲ್ಲಿಸ್ಬಿಟ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇಲ್ಲೇ ತಿಂದ್ವಿ. ಇಲ್ಲೇ ತಿಂತೀವಿ, ಈಗ ತಿಂದ್ಬಿಟ್ಟು ಹೊರಡ್ತೀವಿ. ನೆಕ್ಸ್ಟ್ ಅಪ್ಡೇಟ್ ನಿಮಗೆ ಬರ್ತಾ ಇರೋದು. ಇವತ್ತು ಆದಷ್ಟು ನಾನು ಅಪ್ಡೇಟ್ಗಳನ್ನೆಲ್ಲ ಕ್ಲಿಯರಾಗಿ ಕೊಡ್ತೀನಿ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಜಗ್ಲಿಕಟ್ಟೆ ಫಾರ್ಮ್ ಸ್ಟೇ. ಈ ಫಾರ್ಮ್ ಸ್ಟೇ ಬಂದುಬಿಟ್ಟು ಎಂಟ್ರೆನ್ಸ್ ಹೆಂಗಿದೆ ಮತ್ತು ಆಮೇಲೆ ಪ್ರತಿಯೊಂದೂ ಇವಾಗ ನೋಡಿ ತೋರಿಸ್ತೀನಿ. ಎಂಟ್ರೆನ್ಸ್ ಯಾವ ಥರ ಇದೆ ಅಂತ ಇದೆಲ್ಲ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಗೇಟು. ಇಲ್ಲಿಂದ ಈ ಕಡೆಗೆ ಎಂಟ್ರಿ. ಈ ಎಂಟ್ರಿ ಆಗಿದ ತಕ್ಷಣ ಗಾಡಿ ಪಾರ್ಕಿಂಗಿಗೆ ಬೇಜಾನ್ ಜಾಗ ಇದೆ. ಶಿವಣ್ಣ ಆ್ಯಡ್ ಹಾಕೋರೆ, ಕೇಳಿಸ್ಕೊಬಿಡಿ ಅದನ್ನ. ಇಲ್ಲಿಂದ ಬಂದು ಇಲ್ಲಿ ಎಂಟ್ರಿ, ಒಳಗಡೆ ಯಾವ ಥರ ಇದೆ ಅಂತಲೂ ತೋರಿಸ್ಕೊಡ್ತೀನಿ. ಜಾಗ ಮಾತ್ರ ಸಖತ್ತಾಗಿದೆ. ಸೊ ನಿಮ್ಗೆ ಯಾರಿಗಾರು ಕಾಂಟ್ಯಾಕ್ಟ್ ಬೇಕು ಅನ್ನೋದಾದರೆ ನನಗೆ DM ಮಾಡಿ, ನಾನು ಹೇಳ್ತೀನಿ. ಆಯ್ತು ಸರ್, ಪ್ಲೀಸ್ ಟೇಕ್ ದಿಸ್. ಹಾಂ ಕೊಡಿ, ಇನ್ನೊಂದು ನಿಮಿಷ. ಓಕೆ. ಇಲ್ಲಿ ನೋಡಿ, ಈ ಥರ ಕಿಚನ್ ಇದೆ, ಇಲ್ಲಿ ದೇವ್ರ ಮನೆ ಇದೆ. ಸೇಮ್ ನಿಮ್ಮ ಮನೆ ಯಾವ ಥರ ಇದೆ ಅದೇ ಥರ ಇದೆ. ಇದು ಕಿರಣ್ ಅಂತ ಇವ್ರ ಹೆಸರು. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಹೇಳ್ತೀನಿ. ಜಗ್ಲಿಕಟ್ಟೆ ಹುಡುಕಿದ್ರೆ ಸಿಗುತ್ತೆ. ನಮ್ಮ ಕಡೆಯಿಂದ ಯಾರು ಬಂದರೆ ಒಳ್ಳೆ ಸಖತ್ ಡಿಸ್ಕೌಂಟೇ ಕೊಡ್ತಾರೆ, ತಲೆ ಕೆಡಿಸ್ಕೊಳಂಗಿಲ್ಲ ಅದ್ರ ಬಗ್ಗೆ. ಸೊ ಇಲ್ಲಿ ಎಲ್ಲ ರೆಸ್ಟ್ ರೂಮ್ ಇರೋದು, ಟಾಯ್ಲೆಟ್ ಗುರು ಯೋಯೋ. ಹಿಂಗಿದೆ ಜಾಗ, ತುಂಬ ಚೆನ್ನಾಗಿದೆ. ಯಾರು ಇಲ್ಲಿ ಸ್ಟೇ ಮಾಡಬೇಕು ಅನ್ನೋದಾದರೆ ಮಜಾ ಮಾಡೋಕ್ಕೆ ಸ್ಟೇ ಮಾಡ್ಬೋದು. ಇಲ್ಲಿ ತಿಂಡಿ ರೆಡಿ ಆಗಿದೆ, ತಿಂಡಿ ಮಾಡ್ತೀವಿ. ಇವಾಗ ನಾವು ಇಲ್ಲಿಂದ ಹೊರಡೋ ಟೈಮು, ಜಗ್ಲಿಕಟ್ಟೆಯಿಂದ ಹೊರಡೋ ಟೈಮು. ಹೊರಡೋಕ್ಕೆ ನಮ್ಮ ಗಾಡಿಗೆಲ್ಲ ಸಿದ್ಧತೆಗಳಾಗಿದೆ. ಎಲ್ಲ ಮತ್ತೆ ಹಾಕಿ ಕಟ್ಟಿದ್ದೀವಿ. ಕಟ್ಟಿದ್ದೆಲ್ಲ ಮುಗೀತು. ಈಗ ಏನಿದ್ರು ಹೊರಡೋದಷ್ಟೇ ಬಾಕಿ. ಈ ಹೆಲ್ಮೆಟ್ಗಳೆಲ್ಲ, ಗೇರ್ಸ್ ಎಲ್ಲ ಪ್ರತಿಯೊಂದು ಹಾಕ್ಕೊಂಡ್ಮೇಲೆ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೀವು ಇಲ್ಲಿ ಜಗ್ಲಿಕಟ್ಟೆಗೆ ಬಂದಾಗ ಫಸ್ಟು ಮೀಟ್ ಮಾಡಬೇಕಾಗಿರೋದು ಇವ್ರನ್ನ. ಇವ್ರ ಹೆಸರು ಶಿವು ಅಂತ. ಇವ್ರನ್ನ ಬನ್ನಿ ಮೀಟ್ ಮಾಡಿ. ನೀವೇನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಎಲ್ಲ ನಿಮ್ಮ ಕೈ ಹತ್ರನೇ ಬಂದುಬಿಡುತ್ತೆ. ಗ್ಯಾರಂಟಿ ಬಂದೇ ಬರುತ್ತೆ ನಿಮ್ಮ ಕೈ ಹತ್ರ. ಸಿಗೋಣ ಸರ್ ಮತ್ತೆ. ಸೊ ಇವ್ರ ಈ ಜಗ್ಲಿಕಟ್ಟೆ ಫಾರ್ಮಿನ ಓನರ್ ಬಂದ್ಬಿಟ್ಟು ನವೀನ್ ಅಂತ. ಅವರು ಆಲ್ರೆಡಿ ಹೋದರು, ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು ಅಂದ್ಬಿಟ್ಟು ಸ್ವಲ್ಪ ಬೇಗ ಹೋದರು. ಅಲ್ಲಿ 2 ಲ್ಯಾಬ್ ಇದೆ, ಒಂದು ಕಡೆ ಬಿಳಿದು, ಇನ್ನೊಂದು ಕರಿದು. ಒಂದು ಹೆಸರು ಭೀಮಾ ಅಂತ. ಇಲ್ಲಿರೋ ಆನೆಗಳಿಗೆಲ್ಲ ಅವ್ನ ಸೌಂಡ್ ಕೇಳಿದ್ರೆ ಸಾಕು ಎಲ್ಲ ಓಡೋಗುತ್ತೆ, ಯಾವುದೂ ಇರಲ್ಲ ಇಲ್ಲಿ. ಆ ಥರ ಅವ ಮೇಂಟೈನ್ ಮಾಡಿದವನು ಭೀಮಾ. ಹ್ಞೂ ಕಣ ಭೀಮಾ, ನಿನ್ನ ಬಗ್ಗೆನೇ ಹೇಳ್ತಾ ಇರೋದು. ಓಕೆ, ಮತ್ತೆ ದಾರಿಲಿ ಹೋಗ್ತಾ ಹೋಗ್ತಾ ಸಿಗೋಣ.
ಕಟ್ಟೆಯಿಂದ ಹೊರಟಾಯಿತು ನಾವು. ಹೊರಟು ನಮ್ಮ ದಾರಿ ಈಗ ವೀರಜ್ಪೇಟೆ ಆ ಕಡೆಗೆ. ನೆಕ್ಸ್ಟ್ ನಿನ್ನೆ ಎಲ್ಲ ಪೂರ್ತಿ ನಾವು ತಮಿಳ್ನಾಡು ಗಡಿನ ಮುಗಿಸಿದ್ವಿ. ಸೊ ತಮಿಳ್ನಾಡು ಗಡಿ ಮುಗಿಸಿ ಇವಾಗ ಬಂದು ನಾವು ಕೇರಳ ಕಡೆಗೆ ಹೋಗ್ತಾ ಇದ್ದೀವಿ. ಕೇರಳ ಕರ್ನಾಟಕ ಬಾರ್ಡರು. ಇಂಟರ್ಕಾಮ್ ಆನ್ ಮಾಡಿಕೊಂಡೆ 20% ಇದೆಯಂತೆ. ಮೂದೇವಿ ಚಾರ್ಜ್ಗೆ ಹಾಕೊಂತ ಇದೆ, ಚಾರ್ಜ್ಗೆ ಹಾಕೋಣ. ನಂದು ಏನಾಗಿತ್ತು ಅಂದರೆ ಗಾಡಿ ಬಂದ್ಬಿಟ್ಟು ನೈಟಲ್ಲಿ ಯಾರೋ ಫಾಗ್ ಲೈಟ್ ಆನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಫಾಗ್ ಲೈಟ್ ಆನ್ ಮಾಡಿಬಿಟ್ಟಿದ್ದಕ್ಕೆ ಬ್ಯಾಟ್ರಿ ಪೂರ್ತಿ ಲೋ ಆಗಿತ್ತು. ಬ್ಯಾಟ್ರಿ ಪೂರ್ತಿ ಲೋ ಆಗಿ ಈಗ ಒಂದೆರಡು ಯಾವುದಿದ್ರದ್ದು ಎಕ್ಸ್ಪ್ಲಾಶರ್ದು ಕನೆಕ್ಷನ್ ತೆಗೆದುಬಿಡ್ಬೇಕು. ಮತ್ತು ಆಮೇಲೆ ಫಾಗ್ ಲೈಟದಂತೂ ಬೇಕು. ಸೊ ಫಾಗ್ ಲೈಟ್ ಹಂಗೆ ಇಟ್ಕೋತೀನಿ. ಇದೆ ಬೇರೆಯವ್ರದ್ದು ಗಾಡಿ ಇದೆ, ಬಟ್ ನನ್ನ ಗಾಡೀಲಿದ್ದರೆ ಒಳ್ಳೇದು ಅಂತ. ಯಾಕಂದರೆ ನೈಟ್ ಟೈಮಲ್ಲಿ ಕನೆಕ್ಟ್ ಆಯ್ತಾ ಬ್ರೋ? ಓಕೆ. ಮುಂದೆ ಹಸು ಇದೆ. ಎಲ್ಲ ಅವ್ರಿಬ್ರು ಇನ್ನೂ ಬಂದೇ ಇಲ್ಲ. ಬರ್ತಾರೆ ಬನ್ನಿ. ಇಬ್ಬರು ಕಷ್ಟ ಸುಖ ಮಾತಾಡ್ಕೊಂಡು ನಿಧಾನಕ್ಕೆ ಬರ್ತಾರೆ. ನಾವು 45-50 ಹೋಗ್ತಾ ಇರೋಣ. ಒಂದು ನ್ಯಾವಿಗೇಷನ್ ಫೋನ್ ಏನೋ ಆಗಿದೆ. ನೆನ್ನೆ ನಂದಾಗಿತ್ತು, ಇವತ್ತು ನಿಮ್ದ. ಸರಿ ಫ್ಲಿಪ್ಕಾರ್ಟ್ ಆಗ್ತಾ ಇದೆ. ಏನಕ್ಕಂತ ಗೊತ್ತಿಲ್ಲ, ಏನು ಮಂಚಿಗೆ ಅನ್ಸುತ್ತೆ ಅದು ಬ್ರೋ. ಇನ್ನೊಂದು ಬಂದ್ಬಿಟ್ಟು ನಂದು ಅದೇ ಥರ ಆಯಿತು. ಮೇಯ್ನ್ ಇಶ್ಯೂ ಬಂದ್ಬಿಟ್ಟು ಏನಂದರೆ ಇದಾಗಿದೆ, ನಾವು ಇದಕ್ಕೆ ಹಾಕಿರ್ತೀವಿ ಗೊತ್ತಾ, ಹೋಲ್ಡ್ರಿಗೆ ವೈಬ್ರೇಷನ್ ಇದಕ್ಕೆ ಆ ಥರ ಆಗ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಈ ಮೊಬೈಲ್ ಹೋಲ್ಡ್ರ್ ತೆಗೆದುಬಿಟ್ಟು ವೈಬ್ರೇಷನ್ ಡ್ಯಾಂಪರ್ ಹಾಕ್ಬಿಡಬೇಕು. ಇವಾಗ ಅವ್ರು ನೋಡಿ ಅಣ್ಣಂದ್ರು ಇವಾಗ ಚಚ್ಕೊಂಬತ್ತಾರೆ. ಹಸು ಕ್ರಾಸ್ ಆಗಕ್ಕೆ ಬಿಟ್ಬಿಡಿ. ಅದಕ್ಕೆ ಆರನ್ ನೋಡಿದಿಲ್ಲ. ಆರನ್ ನೋಡಿದ್ರೆ ಅದಕ್ಕೆ ಗಾಬರಿ ಆಗ್ಬಿಡುತ್ತೆ ಬೇಗ. ಸ್ನೇಹಿತರೆ, ಮುಂದೆ ಹೋಗ್ತಾ ಸಿಗೋಣ. ಇವತ್ತು ಒಂದು ಸಖತ್ತಾಗಿರೋ ಒಂದು ಆ್ಯಕ್ಷನ್ ಇರುತ್ತೆ ನಿಮಗೆ. ಅದು ಯಾರ್ದು ಅಂತ ನೀವೇ ಕಂಡು ಹಿಡಿಬೇಕಾಗುತ್ತೆ. ಈಗ ನಮ್ಮ 2ನೇ ದಿನದ ಹಾದಿ ಶುರುವಾಗಿದೆ. 2ನೇ ದಿನದ ಹಾದಿ ನಾವು ಇವಾಗ ಹೊರಟಿರೋದು ಆವಾಗಲೇ ಹೇಳ್ದಂಗೆ ಕೇರಳ ಕಡೆಗೆ ಹೊರಟಿದ್ದೀವಿ. ಕೇರಳಕ್ಕೆ ಹೋಗ್ತಾ ಇಲ್ಲ, ಕೇರಳ ಕರ್ನಾಟಕ ಬಾರ್ಡರಲ್ಲಿರೋ ಅಲ್ಲೆಷ್ಟು ಜಾಗಗಳನ್ನ, ಯಾಕಂದರೆ ಇವಾಗ ಎಲ್ಲರಿಗೂ ಗೊತ್ತಿರೋ ಹಂಗೆ ಕೆಲವೊಂದು ಜಾಗಗಳನ್ನ ಕೇರಳದವರು ಕಿತ್ಕೊಂಡ್ಬಿಟ್ರು. ನಿಮಗೆ ಗೊತ್ತಾ ತೇಜಸ್ ಬ್ರೋ ಯಾವ ಜಾಗ ಕಿತ್ಕೊಂಡಿದ್ದಾರೆ ಅಂತ? ಮೇಯ್ನ್ ಎಲ್ಲರೂ ಹೇಳೋದು ಕಾಸರಗೋಡು. ಅದನ್ನ ಬಿಟ್ಟು ಇನ್ನೂ ಕಿತ್ಕೊಂಡಿದ್ದಾರೆ. ಇದು KA41 ನಮ್ಮ ಏರಿಯಾ ರಿಜಿಸ್ಟ್ರೇಷನ್ ಲಾರಿ ಗೊತ್ತು. ಮೇಯ್ನ್ ಕಾಸರಗೋಡು ಈಗಲೂ ಅದು ಅಲ್ಲಿರೋರೆಲ್ಲ ಕನ್ನಡಿಗರನ್ನ ಏನು ಮಾಡ್ತಾ ಇದ್ದಾರೆ ಅಂದರೆ ಹೊಡೆದು ಓಡಿಸ್ತಾ ಇದ್ದಾರೆ. ಕಾಸರಗೋಡು ಆ ಕಡೆನೂ ಹೋಗ್ತೀವಿ, ಆದರೆ ಕಾಸರಗೋಡು ಹೋಗಲ್ಲ. ನಾವು ಬಾರ್ಡ್ರ್ ಲೈನಲ್ಲಿ ಸ್ಲೋ ಮಾಡ್ಕೊಳ್ಳಿ ಲೆಫ್ಟಲ್ಲಿ ಮಾತಾಡ್ಕೊಂಡು ಹಂಗೆ ಫ್ಲೋಲ್ಲಿ ಬಂದ್ಬಿಟ್ಟೆ. ಮಾತಾಡ್ತಾ ನಾನು ಫ್ಲೋಲ್ಲಿ ಈ ಕಡೆಗೆ ಬಂದ್ಬಿಟ್ಟೆ. ತರುಣ್ ಕಾಣ್ತಾನೆ ಇಲ್ಲ. ನಾನು ಫ್ಲೋಲ್ಲಿ ಮಾತಾಡ್ತಾರ ನಾನು ಮುಂದೆ ಬಂದ್ಬಿಟ್ಟೆ. ಮ್ಯಾಪ್ ಹಾಕ್ಕೊಂಡಿದ್ದೀವಿ, ಹೋಗ್ತಾ ಇದ್ದೀವಿ. ಎಲ್ಲ ಬಾರ್ಡರ್ ಲೈನಲ್ಲೇ ಇರೋದು, ಮಾಡ್ತಾ ಇರೋದೇ ಗಡಿ ಪಯಣ. ಅಲ್ಲಿ ಹೋಗ್ತಾ ಅಲ್ಲಿ ಎಷ್ಟು ಮಲಯಾಳಿ ಇನ್ಫ್ಲೂಯೆನ್ಸ್ ಆಗಿದೆ, ಎಷ್ಟು ಕನ್ನಡ ಇನ್ಫ್ಲೂಯೆನ್ಸ್ ಇದ್ದಾರೆ, ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತು ನಮಗೆ ನಿನ್ನೆ ನಾವು ಕಂಪ್ಲೀಟ್ ಮಾಡಿರೋದು ಬಂದ್ಬಿಟ್ಟು 40 ಆಯಿತು. ಸೊ ನಾವು ನಿನ್ನೆ ಟೋಟಲ್ ಕಂಪ್ಲೀಟ್ ಮಾಡಿರೋದು ಬಂದ್ಬಿಟ್ಟು 72 ಹಳ್ಳಿಗಳನ್ನ ಮುಗಿಸಿದ್ವಿ. 2 ನದಿ ಕೂಡ ಸಿಕ್ಕಿದೆ ನಮಗಲ್ಲಿ ಆ ಜಾಗದಲ್ಲಿ. ನಮ್ದು ಇನ್ನೂ ಇರೋದು 5 ನದಿ ಪೆಂಡಿಂಗ್ ಇದೆ. 5 ನದಿನೂ ತೋರಿಸ್ತೀನಿ. ವೀರಜ್ಪೇಟೆ ಕಡೆಗೆ ಹೋಗ್ತಾ ನಿಮಗೆ ಕೊಡಗಿನ ಕಾವೇರಿನೂ ಕಾಣಿಸ್ತಾರಲ್ಲಿ, ತಲಕಾವೇರಿಯಿಂದ ಬರುತ್ತೆ. ಸೊ ಆ
ಅಲ್ಲಿ ಆ ನದಿನೂ ತೋರಿಸ್ತೀನಿ. ಅಲ್ಲಿ 3ನೇ ನದಿ ಆಗುತ್ತೆ. ವೀರಜ್ಪೇಟೆಯಲ್ಲಿ ನನಗೊಂದು ಸತಿ ಟೈಗರ್ ಸೈಟಿಂಗ್ ಆಗಿತ್ತು. ಸೊ ಟೈಗರ್ ಸೈಟಿಂಗ್ ಯಾವ ಥರ ಆಗಿತ್ತು ಅಂದರೆ ಬರೀ ಬಾಲ ಮಾತ್ರ ನೋಡಿದೆ, ಹಿಂದ್ಗಡೆ 2 ಕಾಲು ಮಾತ್ರ ಕಾಣಿಸ್ತು. ರೋಡಲ್ಲಿ ಇದೇ ಥರ ಚಿಕ್ಕ ರೋಡಲ್ಲಿ ಒಂದೇ ಹೆಜ್ಜೆ ಇಲ್ಲಿ ರೋಡ್ ಸೆಂಟ್ರಿಗೆ ಇಟ್ಬಿಟ್ಟು ಎಗ್ರಿದ್ದದು, ಇಷ್ಟು ದೊಡ್ಡದಾಗಿ ಜಂಪ್ ತೊಗೊಂಡಿದ್ದದು. ಅಂದರೆ ಫುಲ್ ಇಲ್ಲಿಂದ ಹಿಂಗೆ ಹಾರಿದ್ದು, ಒಂದೇ ಹೆಜ್ಜೆ ಇಟ್ಟು ಒಂದು ಕಾಲು ಹಿಂಗೆ ಕೆಳಗಡೆ ಒಂದು ಹಿಂಗೆ ರೋಡ್ ಸೆಂಟ್ರಲ್ಲಿ ಇಟ್ಬಿಟ್ಟು ಹಂಗೆ ರಪ್ಪ ಅಂತ ಎಗ್ರಿದ್ದು. ಇದನ್ನು ನಾನು ಒಬ್ಬನೇ ನೋಡಿದರೆ ನಾನು ನಿಮಗೆ ಡೋಂಗಿ ಹೊಡಿತೀನಿ ಅಂತ ಹೇಳ್ಬೋದು. ಆದರೆ ಇಬ್ಬರಿದ್ವಿ, ಗಾಡಿ ಓಡಿಸ್ತಾ ಇದ್ದವನು ಬಂದ್ಬಿಟ್ಟು ನಾನೇನೆ. ಆ ಟೈಮಲ್ಲಿ ಹೆಂಗಿತ್ತು ಅಂದರೆ ತುಂಬ ಸೇಕಾಗಿತ್ತು. ನನ್ನ ಫ್ರೆಂಡ್ ಹಿಂದ್ಗಡೆ ಕೂತಿದ್ದವರು ಬಂದ್ಬಿಟ್ಟು ಹೇಳಿದ್ರು, ಸಿಂಹ ಸಿಂಹ ಅಂತವ್ರೆ ಗುರು, ಸಿಂಹ ಬರಲ್ಲ ಗುರು ಇಲ್ಲಿ ಅಂದೆ. ಹುಲಿಕೊಂಡು ಟೈಗರ್ ಅಂದರು. ಅವ್ರು ನೋಡಿದ್ದಕ್ಕೇ ಕನ್ಫ್ಯೂಸ್ ಆಗಿಬಿಟ್ಟಿದ್ರು, ಕನ್ಫ್ಯೂಸ್ ಆಗಿ ಹೇಳ್ಬಿಟ್ಟಿದ್ರು. ಸೊ ಅದು ಒಂದು ಕತೆ ಇದೆ. ಅದೇ ಥರ ಇವಾಗ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಅದೇ ರೋಡಲ್ಲೇ, ವೀರಜ್ಪೇಟೆ ರೋಡಲ್ಲೇ. ವೀರಜ್ಪೇಟೆ ರೋಡಲ್ಲಿ ನಮಗೆ ಸೈಟಿಂಗ್ ಆಗೋ ಚಾನ್ಸಸ್ಗಳು ತುಂಬ ಇರುತ್ತೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ಪ್ರತಿಯೊಂದೂ ನಿಮಗೆ ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ಏನು ಅಂತ. ವೆಂಕಟಾಚಲಪುರ ನೋಡಿ, ಇಲ್ಲೊಂದು ಕೆರೆ. ಇಲ್ಲಿ ಇದೆಲ್ಲ ಏನು ಅಂದರೆ ಕೆಲವೊಂದು ಜಾಗ ಬಂದ್ಬಿಟ್ಟು ಆನೆ ಕಾರಿಡಾರ್ ಮಾಡಿದಾರಂತೆ. ರಾತ್ರಿ ಏನು ಪಟಾಕಿಗಳು ಹೊಡಿತಾನೆ ಇದ್ರು ಗುರು, ಹೊಡಿತಾ ಇದ್ರು ಬೇಜಾರು ಬಂದುಬಿಡ್ತು ನಮಗೆ. ಮುಂದೆ ಹುಲ್ಲಿದೆ ಸ್ಲೋ ಡೌನ್ ಆಗಿ, ಫುಲ್ ರೋಡ್ಗೆ ಹಾಕ್ಬಿಟ್ಟಿದ್ದಾರೆ. ಸೈಡಲ್ಲಿ ಒಂದು ಚೂರಾರು ಬಿಡಬೇಕಾಗಿತ್ತು, ಸೈಡಲ್ಲಿ ಚೂರು ಬಿಟ್ಟಿಲ್ಲ, ಫುಲ್ ರೋಡ್ಗೆ ಹಾಕ್ಬಿಟ್ಟಿದ್ದಾರೆ. ನಿಧಾನಕ್ಕೆ ಬನ್ನಿ ನೀವು, ಅದ್ರ ಮೇಲೆ ಬನ್ನಿ ನೀವು. ಈ ಥರ ಹುಲ್ಲು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾವು 2 ವೀಲರ್ಗಳು ಸ್ಕಿಡ್ಡಾಗಿ ಬೀಳೋ ಚಾನ್ಸಸ್ಗಳು ನೋಡಿ, ಒಂದು ಜಾರ್ತು ನನಗೆ ಸ್ಕಿಡ್ಡಾಗಿ ಬೀಳೋ ಚಾನ್ಸಸ್ಗಳು ತುಂಬ ಇರುತ್ತೆ. ಏನು ನಾವು ಯಾವಾಗ ಅಪರೂಪಕ್ಕೆ ಬರೋರು ಹಳ್ಳಿಯವ್ರು ಏನಂತಾರೆ, ಹೇ ಮಕ್ಕಳ ಅಮಾಸೆ ಹುಣ್ಣಿಮೆಗೆ ಬರೋರು ತಿಕ್ಕ ಮುಚ್ಕೊಂಡು ಹೋಗ್ರಲ್ಲೇ ಅಂತಾರೆ. ಹಾಗಾಗಿ ನೋಡ ಮುಂದೆ ಹೋಗ್ತಾ ಸಿಗೋಣ, ತೋರಿಸ್ತೀನಿ ಒಂದೊಂದೇ ಯಾವ್ಯಾವ ಜಾಗದಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ ಹೋಗ್ತಾ.